Hello, in this video we'll study the poem called How Did You Die? So in the video ಒಳಗೆ ನಾವು How Did You Die ಅನ್ನೋ ಒಂದು poem ನೋಡೋಣ. ಅದನ್ನು ಬರೆದಿದ್ದು ಎಡ್ಮಂಡ್ ವ್ಯಾನ್ಸ್ ಕುಕ್ ಅಂತ ಹೇಳಿ. ಸೊ How Did You Die? ಎಡ್ಮಂಡ್ ವ್ಯಾನ್ಸ್ ಕುಕ್. ಸೊ ಮೊದಲಿಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಅಬೌಟ್ ದಿ ಪೋಯಟ್ ಅನ್ನು ನೋಡೋಣ. ಹಂಗೆ ನೆಕ್ಸ್ಟ್ ಸ್ಲೈಡ್ ಒಳಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಪ್ಪ ಅಂತಂದ್ರೆ ಇಡೀ ಒಂದು ವಿಡಿಯೋ ಒಳಗೆ ಅಬೌಟ್ ದಿ ಪೋಯಟ್ ಫಸ್ಟ್ ಬರ್ತೈತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಬೌಟ್ ದಿ ಪೋಯಮ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಟಾನ್ಸಾ ವೈಸ್ 3 ಸ್ಟಾನ್ಸಾ ಅದಾವ. 3 ಸ್ಟಾನ್ಸಾಗಳನ್ನು ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಟೋಟಲ. ನೆಕ್ಸ್ಟ್ ಆಗಿ ಸಮರಿನ ಕೊಟ್ಟಿದ್ದೇನೆ. ಅಲ್ಲಿ ಸಮರಿನ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸಿಗೆ ಹೆಲ್ಪ್ ಆಗುವಷ್ಟು ಸಮರಿ ಐತಿ. ಆಮೇಲೆ ಈ ರೆಟಾರಿಕ್ ಆ್ಯಂಡ್ ಪ್ರೆಸೋಡೀಸ್ ಸ್ಪೆಷಲಿ ಈ ಒಂದು ಪೋಯಮ್ ಒಳಗೆ ಮೆಟಾಫರ್ ಮತ್ತು ಅನಾಫೋರಸ್ ಬರ್ತಾವೆ, ಅದ್ರ ಬಗ್ಗೆ ಹೇಳೀನಿ. ರೆಟಾರಿಕ್ ಮತ್ತು ಪ್ರೆಸೋಡಿ ಅಂದ್ರೆ ಈ ವಾಕ್ಯ ಚಾತುರ್ಯ ಅಥವಾ ಇದು ಛಂದಸ್ ಅಂತಂದು ಹೇಳಿ ಕರಿತಾರೆ ಕನ್ನಡ ಒಳಗೆ. ಛಂದಸ್ಸು ಮತ್ತು ವಾಕ್ಯ ಒಂದು ಚಾತುರ್ಯ ಅಂತಂದು ಹೇಳಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಥೀಮ್ಸ್ ಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ಥೀಮ್ಸ್ ಯಾವ್ಯಾವ ಇದ್ರೊಳಗೆ ಈ ಒಂದು ಪೋಯಮ್ ಒಳಗೆ. ಆಮೇಲೆ ಲಾಸ್ಟಿಗೆ ಕನ್ಕ್ಲೂಷನ್. ಸೊ ಇದಿಷ್ಟು ಎಲ್ಲ ನಿಮ್ಮ ಕಂಟೆಂಟ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋಸ್ ಇರ್ತೈತಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಡೂ ಲೈಕ್ ದಿ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಸೊ ಮೊದಲಿಗೆ ಅಬೌಟ್ ದಿ ಪೋಯಟ್. ಎಡ್ಮಂಡ್ ವ್ಯಾನ್ಸ್ ಕುಕ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ದ ಪೋಯಟ್ ಲಾರೇಟ್ ಆಫ್ ಚೈಲ್ಡ್ಹುಡ್. ಸೊ ಎಡ್ಮಂಡ್ ವ್ಯಾನ್ಸ್ ಕುಕ್ ಅವ್ರಿಗೆ ಏನು ಅಂತ ಕರೆದಿದ್ರು? ಪೋಯಟ್ ಲಾರೇಟ್ ಆಫ್ ಚೈಲ್ಡ್ಹುಡ್. ಪೋಯಟ್ ಲಾರೇಟ್ ಅಂದರೆ ಏನು? ಮೊದಲಿಗೆ ಕವಿ ಪ್ರಶಸ್ತಿ. ಸೊ ಇವರು ಏನಪ್ಪ ಅಂತಂದ್ರೆ ಒಂದು ಕವಿ ಪ್ರಶಸ್ತಿ ವಿಜೇತರಾಗಿರ್ತಾರೆ. ಅದಷ್ಟೇ ಅಲ್ಲದೆ ಅವ್ರಿಗೆ ಚೈಲ್ಡ್ಹುಡ್ ಪೋಯೆಟ್ ಅಂದ್ರೆ ಬಹಳಷ್ಟು ಅವ್ರ ಚೈಲ್ಡ್ಹುಡ್ ಮೇಲೆ ಒಂದು ಸಣ್ಣ ಹುಡುಗರ ಮೇಲೆ ಅಥವಾ ಅವ್ರ ತಮ್ಮ ಒಂದು ಚೈಲ್ಡ್ಹುಡ್ ಮೇಲೆ ಬರ್ದಿರ್ತಾರ. ಅದರ ಸಂಬಂಧ ಅವ್ರಿಗೆ ಪೋಯಟ್ ಲಾರೇಟ್ ಆಫ್ ಚೈಲ್ಡ್ಹುಡ್ ಅಂತ ಹೇಳಿ ಕರಿತಿದ್ರು. ಹಿ ವಾಸ್ ಬಾರ್ನ್ ಆನ್ 5th June 1886 ಇನ್ ಪೋರ್ಟ್ ಡೋವರ್, ಒಂಟಾರಿಯೋ, ಕೆನಡಾ. ಸೊ ಅವರು 1886 ಹುಟ್ಟಿರ್ತಾರೆ. ಆಮೇಲೆ ಎಲ್ಲಿ ಹುಟ್ಟಿದಾರಪ್ಪ ಅಂದ್ರೆ ಅವರು ಕೆನಡಾ ದೇಶದೊಳಗೆ, ಪೋರ್ಟ್ ಡೋವರ್, ಒಂಟಾರಿಯೋ, ಕೆನಡಾ ಒಳಗೆ. He began working at the age 13-14 for the White Sewing Machine Co. ಫ್ಯಾಕ್ಟ್ರಿ. ಸೊ ಅವ್ರು ಏನಪ್ಪ ಅಂತಂದ್ರೆ ತಮ್ಮ ಒಂದು 13-14ನೇ ವಯಸ್ಸೊಳಗನ ಈ ವೈಟ್ ಸೇವಿಂಗ್ ಮಷಿನ್ ಕಂಪ್ನಿ ಫ್ಯಾಕ್ಟ್ರಿ ಒಳಗೆ ಏನು ಮಾಡ್ತಾರಂದ್ರೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಅವ್ರು ಏನಪ್ಪ ಅಂತಂದ್ರೆ he stayed there for 14 years until he became a self-employed poet and lecturer in 1893. ನೋಡ್ರಿ ಏನಪ್ಪ ಅಂತಂದ್ರೆ 14 ವರ್ಷ ಆ ಒಂದು ಸೇವಿಂಗ್ ಕಂಪ್ನಿ ಒಳಗೆ, ವೈಟ್ ಸೇವಿಂಗ್ ಕಂಪ್ನಿ ಒಳಗೆ ಏನು ಮಾಡ್ತಾರಂದ್ರೆ ಕೆಲಸನ ಮಾಡ್ತಾರೆ. ಆಮೇಲೆ ಅವ್ರು ಆಮೇಲೆ ಮುಂದೆ ಏನಾಗ್ತಾರಪ್ಪ ಅಂತಂದ್ರೆ ಪೋಯೆಟ್ನು ಆಗ್ತಾರೆ, ಆಮೇಲೆ ಲೆಕ್ಚರ್ನು ಕೂಡ ಆಗ್ತಾರೆ. ಹೀಸ್ ಫೇಮಸ್ ವರ್ಕ್ಸ್ ಆರ್, ಅವ್ರ ಒಂದಿಷ್ಟು ಫೇಮಸ್ ವರ್ಕ್ಸ್ ಯಾವಪ್ಪ ಅಂತಂದ್ರೆ ಓದ್ತೆ ನೋಡ್ರಿ. ಅ ಪ್ಯಾಚ್ ಆಫ್ ಪೆನಸಸ್, ಇಂಪಾರ್ಟೆಂಟ್ ಪೋಯಮ್ಸ್, ರೈಮ್ಸ್ ಟು ರೀಡ್, ಕ್ರಾನಿಕಲ್ಸ್ ಆರ್ ದ ಲಿಟಲ್ ಟೋಟೋ, ಅ ಮಾರ್ನಿಂಗ್ಸ್ ಮೇಲ್, ಐ ರೂಲ್ ದ ಹೌಸ್. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಅವರು ಫೇಮಸ್ ಪೋಯಮ್ಗಳು. ಸೊ ಇದು ಅಬೌಟ್ ದಿ ಪೋಯೆಟ್. ಇನ್ನು ಪೋಯಮ್ನ ಒಳಗೆ ಏನೆಲ್ಲ ಹೇಳಿದಾರ ಒಂದು ಕವಿ, ಪೋಯಮ್ ಒಳಗೆ ಏನೈತಿ ಸ್ವಲ್ಪ ಇದನ್ನ ನಿಮಗೆ ಬ್ಯಾಕ್ಗ್ರೌಂಡ್ ಹೇಳಿದ್ನಪ್ಪ ಅಂತಂದ್ರೆ ಮುಂದಿಂದೆಲ್ಲ ನಿಮ್ಗೆ ಅರ್ಥ ಆಗೈತಿ. ಸೊ ವಾಟ್ಸ್ ದ ಬ್ಯಾಕ್ಗ್ರೌಂಡ್ ನೋಡ್ರಿ. ಹೌ ಡಿಡ್ ಯು ಡೈ ಈಸ್ ಅ ಪವರ್ಫುಲ್ ಆ್ಯಂಡ್ ಮೋಟಿವೇಶನಲ್ ಪೋಯಮ್ ದ್ಯಾಟ್ ಎನ್ಕರೇಜಸ್ ರೀಡರ್ಸ್ ಟು ಫೇಸ್ ಚಾಲೆಂಜಸ್ ವಿತ್ ಕರೇಜ್ ಆ್ಯಂಡ್ ರೆಸಿಲೆನ್ಸ್. ಇಟ್ ಎಂಫಸೈಸಸ್ ದ್ಯಾಟ್ ದ ಸಿಗ್ನಿಫಿಕೆನ್ಸ್ ಲೈಸ್ not in the magnitude of the trouble but in how individuals choose to respond to it. ಸೊ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗೆ ಹೌ ಡಿಡ್ ಐ ಏನೈತಪ್ಪ ಅಂತಂದ್ರೆ ಇದು ಭಾಳಷ್ಟು ಏನು ಪವರ್ಫುಲ್ ಮೋಟಿವೇಶನಲ್ ಪೋಯಮ್ ಐತ್ರಿ. ಓಕೆ, ಭಾಳಷ್ಟು ನಿಮಗೆ ಮೋಟಿವೇಶನ್ ಮಾಡ್ತಿರೋದು, ಎನ್ಕರೇಜ್ ಮಾಡ್ತೈತಿ. ಎದ್ರ ಸಂಬಂಧ ಎನ್ಕರೇಜ್ ಮಾಡ್ತೈತಪ್ಪ ಅಂತಂದ್ರೆ ನಿಮ್ಮ ಒಂದು ಧೈರ್ಯ ಮತ್ತು ಸಾಹಸನ ತೋರ್ಸಾಕ. ಸೊ ನೋಡಿರಿ, ಲೈಫ್ ಒಳಗೆ ಎಲ್ಲರಿಗೂ ಕಷ್ಟಗಳು ಬಂದೇ ಬರ್ತಾವ, ಅದನ್ನ ಹೆಂಗೆ ಎದುರಿಸ್ಬೇಕು ಅನ್ನೋದು ನಿಮಗಲ್ಲಿ ಏನಪ್ಪ ಅಂತಂದ್ರೆ ಒಂದು ಧೈರ್ಯನ ಸಾಮರ್ಥ್ಯನ ತುಂಬುವಂಥ ಈ ಕೆಲಸ ಈ ಪೋಯಮ ಮಾಡ್ತೈತಿ. ಸೊ ರೆಸಿಲೆನ್ಸ್ ಅಂದ್ರೆ ನೋಡ್ರಿ, ನೀವು ಸ್ಥಿತಿಗೆ ತಕ್ಕಂತೆ ಭಾಳಷ್ಟು ಸಮಯದೊಳಗೆ ಭಾಳಷ್ಟು ಬೇರೆ ಬೇರೆ ಸಮಯ ಸ್ಥಿತಿ ಬಂದಿರ್ತಾವ, ಪ್ರಾಬ್ಲಮ್ಸ್ ಬಂದಿರ್ತಾವ, ಅದನ್ನು ಹೆಂಗೆ ಫೇಸ್ ಮಾಡ್ಬೇಕು ಅನ್ನೋದು ಈ ಪೋಯಮ್ ಹೇಳತೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಟ್ ಎಂಫಸೈಸಸ್ ದ್ಯಾಟ್ ದ ಸಿಗ್ನಿಫಿಕೆನ್ಸ್ ಲೈಸ್ ನಾಟ್ ಇನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟ್ರಬಲ್ ಬಟ್ ಇನ್ ಹೌ ಇಂಡಿವಿಜುವಲ್ ಚೂಸ್ ಟು ರೆಸ್ಪಾಂಡ್ ಟು ಇಟ್. ಸೊ ಭಾಳಷ್ಟು ಸತಿ ಏನಾದ್ರಪ್ಪ ಅಂತಂದ್ರೆ ಪ್ರಾಬ್ಲಮ್ ದೊಡ್ಡದಾಗಿರಲಿ ಸಣ್ಣದಾಗಿರಲಿ, ಆ ವ್ಯಕ್ತಿ ಆ ಒಂದು ಪ್ರಾಬ್ಲಮ್ನ ಹೆಂಗೆ ತಗೋತಾನ ಅನ್ನೋದು ಈ ಒಂದು ಪೋಯಮ್ ಒಳಗೆ ಹೇಳಿದಾರ. ನೆಕ್ಸ್ಟ್ ನೋಡ್ರಿ, ಕಂಪೇರ್ಡ್ ಟು ದ ಆಥರ್ಸ್ ಅದರ್ ವರ್ಕ್ಸ್ ದಿಸ್ ಪೋಯಮ್ ಎಕ್ಸಿಬಿಟ್ಸ್ a similar focus on overcoming adversity and embracing challenges. It also aligns with the prevailing themes of self-reliance and determination that were prevalent during the time period in which it was written. ಸೊ ಈ ಒಂದು ಪೋಯಮ್ ಒಳಗೆ ಏನಪ್ಪ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಈ ಒಂದು ಪೋಯೆಟ್ ಏನಪ್ಪ ಅಂತಂದ್ರೆ ಒಂದು ಈ ವೈಟ್ ಶೇವಿಂಗ್ ಮಷಿನ್ ಈ ಚೈಲ್ಡ್ಹುಡ್ ತಮ್ಮ ಒಂದು ಚೈಲ್ಡ್ಹುಡ್ ಒಳಗೆ ಯಾವ ರೀತಿ ಒಂದಿಷ್ಟು ಕಷ್ಟನ ಪಟ್ಟಿರ್ತಾರೆ ಅಥವಾ ಹೆಂಗೆಲ್ಲ ಒಂದು ತೊಂದರೆಗಳನ್ನ ಅನುಭವಿಸಿರ್ತಾರೆ, ಅದನ್ನು ಹೆಂಗೆ ಅವರು ಓವರ್ಕಮ್ ಮಾಡಿ ಬಂದಿದ್ದಾರೆ. ಸೊ ಹೌ ಹಿ ಹ್ಯಾಸ್ ಓವರ್ಕಮ್ ಆಲ್ ಹೀಸ್ ಫಿಯರ್ ಫ್ರಮ್ ದ ಚೈಲ್ಡ್ಹುಡ್ ಆರ್ ಎಲ್ಸ್ ಹೌ ಹಿ ಹ್ಯಾಸ್ ಫೇಸ್ಡ್ ಹೀಸ್ ಟ್ರಬಲ್ಸ್
ಬ್ಯಾಕ್ ಫ್ರಮ್ ಹೀಸ್ ಚೈಲ್ಡ್ಹುಡ್ ಅಂತಂದು ಹೇಳಿ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗೆ ಅವರು ಎಕ್ಸ್ಪ್ಲೇನ್ ಮಾಡಿದಾರ. ನೆಕ್ಸ್ಟ್ ನೋಡ್ರಿ, ಸ್ಟಾನ್ಸಾ 1 ಲೈನ್ ಬೈ ಲೈನ್ ಅಗದಿ ಈಸಿಯಾಗಿ ಹೇಳ್ತೇನೆ ನಿಮ್ಗೆ. ಮೊದಲೇ ಸ್ಟಾನ್ಸಾ, ಡಿಡ್ ಯು ಟ್ಯಾಕಲ್ ದಟ್ ಟ್ರಬಲ್ ದಟ್ ಕೇಮ್ ಯುವರ್ ವೇ ವಿತ್ ಅ ರೆಸಲ್ಯೂಟ್ ಹಾರ್ಟ್ ಆ್ಯಂಡ್ ಚೇರ್ಫುಲ್. ಸೊ ಮೊದಲನೇದು ಏನು ಮಾತಂದ್ರೆ ಇಲ್ಲಿ ಕ್ವಶನ್ ಕೇಳ್ತಾರೆ ನಿಮ್ಗೆ ಅವ್ರು. ಸೊ ಈ ಒಂದು 2 ಲೈನ್ ಒಳಗೆ ಏನು ಕೇಳ್ತಾರೆ ನಿಮ್ಗೆ, ಡಿಡ್ ಯು ಟ್ಯಾಕಲ್ ದಟ್ ಟ್ರಬಲ್ ದಟ್ ಕೇಮ್ ಯುವರ್ ವೇ ವಿತ್ ಅ ರೆಸಲ್ಯೂಟ್ ಹಾರ್ಟ್ ಆ್ಯಂಡ್ ಚೇರ್ಫುಲ್. ಸೊ ನಿಮಗೊಂದು ಏನು ಪ್ರಾಬ್ಲಮ್ ಬಂದಿತ್ತಲ್ಲ ಅದನ್ನು ನೀವು ಹೆಂಗೆ ಟ್ಯಾಕಲ್ ಮಾಡಿದಿರಿ, ಅದನ್ನು ಹೆಂಗೆ ಎದುರಿಸಿದಿರಿ, ಹೆಂಗೆ ಒತ್ತು ಪೂರ್ತಿ ರೆಸಲ್ಯೂಟ್ ಹಾರ್ಟ್ ಆ್ಯಂಡ್ ಚೇರ್ಫುಲ್ಲಿಂದ ಮಾಡಿದರು. ರೆಸಲ್ಯೂಟ್ ಹಾರ್ಟ್ ಅಂದರೆ ಏನು ರೀ, ಅಂದ್ರೆ ಭಾಳ ಹಿಂಗೆ ಸಮಾಧಾನಲೇ ನೀವು ಅದನ್ನು ಫೇಸ್ ಮಾಡಿದಿರೋ, ಅಥವಾ ಹಿಂಗೆ ಭಾಳಷ್ಟು ಹಿಂಗೆ ಕಷ್ಟಪಟ್ಟಿದ್ದಾರೆ ಅದ್ರ ಸಂಬಂಧ, ಅಥವಾ ಒಂದು ಮುಗಿದ ಮೇಲೆ ಫೇಸ್ ಇಟ್ಟಿದ್ದೀರೋ ಇಲ್ಲೋ ಅಂತಂದು ಹೇಳಿ ಇಲ್ಲಿ ಆ ಪೋಯೇಟ ಕೇಳ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ಆರ್ ಹೈಡ್ ಯುವರ್ ಫೇಸ್ ಫ್ರಮ್ ದ ಲೈಟ್ ಆಫ್ ಡೇ ವಿತ್ ಅ ಕ್ರೇವಿನ್ ಸೋಲ್ ಆ್ಯಂಡ್ ಫಿಯರ್ಫುಲ್. ನೋಡ್ರಿ ಅಗದಿ ಲೈಟ್ ಆಗಿ, ರೆಸಲ್ಯೂಟ್ ಅಂದ್ರೆ ಏನು, ಅಗದಿ ಲೈಟ್ ಮತ್ತು ಚೇರ್ಫುಲ್ ಕಾಮಿಕಲ್ ವೇ ಹತ್ರ ಸಮಾಧಾನಲೇ ನೀವು ಅದನ್ನು ಫೇಸ್ ಮಾಡಿದರು. ಅಥವಾ ಆರ್ ಹೈಡ್ ಯುವರ್ ಫೇಸ್ ಫ್ರಮ್ ದ ಲೈಟ್ ಆಫ್ ಡೇ, ಹೈಡ್ ಯುವರ್ ಫೇಸ್ ಫ್ರಮ್ ದ ಲೈಟ್ ಆಫ್ ಡೇ ಅಂದ್ರೆ ಅಥವಾ ನಿಮ್ಮ ಆ ಒಂದು ಚಾಲೆಂಜ್ ಭಾಳ ದೊಡ್ಡದೈತಿಪ್ಪ, ನಿಮ್ಮ ಲೈಫ್ ಒಳಗೆ ಭಾಳ ಪ್ರಾಬ್ಲಮ್ ದೊಡ್ಡದೈತಿ, ಅದನ್ನು ನೀವೇನು ಮಾಡ್ತೀರಿ, ಕತ್ಲೊಳಗೆ ಕುತ್ಕೊಂಡು ಹೆದರಿಕೆಯಿಂದ ಏನಪ್ಪ ಅಂದ್ರೆ ಕತ್ಲೊಳಗೆ ಕುಂತಿದ್ದೀರೋ, ಅಥವಾ ಈ ಒಂದು ಅದನ್ನು ಎದುರಿಸಿ, ಆ ಬೆಳಕನ್ನು ಎದುರಿಸಿ ನೀವು ಹೊರಗೆ ಬಂದು ಆ ಪ್ರಾಬ್ಲಮ್ನ ಎದುರಿಸಿ ನೀವು ಅಗದಿ ಒಂದು ಸ್ವಚ್ಛ ಮನಸ್ಸಿನಿಂದ ಅದನ್ನು ಫೇಸ್ ಮಾಡತ್ತಿರೋ ಅಥವಾ ಧೈರ್ಯದಿಂದ ಫೇಸ್ ಮಾಡತ್ತಿರೋ ಅಂತ ಹೇಳಿ ಈ ಒಂದು ಕವಿ ಈ ಒಂದು ಪೋಯಮ್ನ ಮೂಲಕ ನಮ್ಗೆ ಕೇಳತ್ತಾರ, ಕ್ವಶನ್ ಕೇಳ್ತಾರ. ನೆಕ್ಸ್ಟ್ ಅವರ ಆನ್ಸರ್ ಹೇಳ್ತಾರೆ ನೋಡ್ರಿ, ಓ ಅ ಟ್ರಬಲ್ಸ್ ಅ ಟನ್ ಆರ್ ಅ ಟ್ರಬಲ್ಸ್ ಅ ನೌನ್ಸ್ ಆರ್ ಅ ಟ್ರಬಲ್ ಈಸ್ ವಾಟ್ ಯು ಮೇಕ್ ಇಟ್. ನೋಡ್ರಿ ನಿಮಗೆ ಟ್ರಬಲ್, ನಿಮಗೆ ಏನು ಕಷ್ಟಗಳದಲ್ಲ ಅವು ಟನ್ ಗಂಟ್ಲೆ ಇರಲಿ, ಭಾಳಷ್ಟು ಟನ್ ಗಂಟೆ ಇರಲಿ, ಅಥವಾ ಟ್ರಬಲ್ ಆ್ಯಂಡ್ ನೌನ್ಸ್ ಅಷ್ಟ ಮುಷ್ಟಿ ಅಷ್ಟ ಅಗದಿ ಒಂದು ಸ್ವಲ್ಪ ಕಮ್ಮಿನೇ ಇರಲಿ ಅಥವಾ ದೊಡ್ಡದನೇ ಇರಲಿ, ಪ್ರಾಬ್ಲಮ್ ಸಣ್ಣದರಿರಲಿ ಅಥವಾ ದೊಡ್ಡದರಿರಲಿ, ಅವರ ಟ್ರಬಲ್ ಈಸ್ ವಾಟ್ ಯು ಮೇಕ್ ಇಟ್. ಆ ಟ್ರಬಲ್ ಏನಪ್ಪ ಅಂತಂದ್ರೆ ಸಣ್ಣದು ಅಥವಾ ದೊಡ್ಡದನ್ನ ನೀವು ಯಾವ ರೀತಿ ತೊಗೋತೀರಿ, ಅದನ್ನು ನೀವು ಹೆಂಗೆ ಅದನ್ನು ನೋಡ್ತೀರೋ ಅನ್ನೋದು ಇಂಪಾರ್ಟೆಂಟ್. ನೀವು ಯಾವುದೋ ಒಂದು ಕೆಲಸ ಮಾಡತ್ತೀರಿ ಅನ್ಕೋರಿ, ಈಗ ನಿಮಗೆ ಭಾಳ ಪ್ರಾಬ್ಲಮ್ಸ್ ಬಂದಾವ, ಅದು ನೀವು ಭಾಳ ದೊಡ್ಡ ಕೆಲಸ ಐತಪ್ಪ ಅಂತಂದ್ರೆ ಡೆಫಿನೆಟ್ಲಿ ದೊಡ್ಡದಾದೈತಿ. ಇಲ್ಲ ನಾ ಆರಾಮ್ಸೆ ಈಸಿಲಿ ಮಾಡ್ತೇನೆ ಅಂತಂದ್ರಪ್ಪ ಅಂತಂದ್ರೆ ಈಸಿಲಿ ನೀವು ಅದನ್ನ ಏನು ಮಾಡ್ಬೋದು, ಕೆಲಸನ ಮಾಡ್ಬೋದು. ಸೊ ದ ಕ್ವಶನ್ ಆಫ್ ಎಟಿಟ್ಯೂಡ್ ರೈಸಸ್ ಹಿಯರ್. ಸೊ ನಿಮ್ಮ ಒಂದು ಎಟಿಟ್ಯೂಡ್ ಅಂದ್ರೆ ಏನು ರೀ, ಸ್ಪೆಷಲಿ ನಿಮ್ಮ ಒಂದು ಮನೋಭಾವ ಎದಕ್ಕೆ ಈ ಒಂದು ಚಾಲೆಂಜಿಗೆ, ನಿಮ್ಮ ಮುಂದೆ ಬರುತ್ತಿರುವಂಥ ಈ ಪ್ರಾಬ್ಲಮ್ಸ್ಗಳನ್ನು ನೀವು ಹೆಂಗೆ ಫೇಸ್ ಮಾಡ್ತೀರಿ. ದೊಡ್ಡದೈತೆ ಅಂತ ಹೇಳಿ ಹಿಂದೆ ಜರ ಕುಡಿರ್ತಿರೋ ಕತ್ಲೊಳಗೆ, ಅಥವಾ ಬೆಳಕಿನ ಕಡೆ ಬಂದ ಅದನ್ನು ಫೇಸ್ ಮಾಡ್ತಿರೋ ಅಗದಿ ಒಂದು ಸ್ವಚ್ಛ ಮನಸ್ಸಿನಿಂದ, ಹಗರ್ ಮನಸ್ಸಿನಿಂದ ಅದನ್ನು ಫೇಸ್ ಮಾಡ್ತಿರೋ ಅಂತಂದು ಹೇಳಿ ಕೇಳ್ತಾರೆ ಇಲ್ಲಿ ಪೋಯೇಟ. ಇದಿಷ್ಟು ಏನಪ್ಪ ಅಂತಂದ್ರೆ ಒಂದು 6 ಲೈನ್ ಒಳಗೆ ಐತಿ. ನೆಕ್ಸ್ಟ್ ನೋಡ್ರಿ, ಆ್ಯಂಡ್ ಇಟ್ ಈಸಂಟ್ ದ ಫ್ಯಾಕ್ಟ್ ದ್ಯಾಟ್ ಯು ಆರ್ ಹರ್ಟ್ ದ್ಯಾಟ್ ಕೌಂಟ್ಸ್ ಬಟ್ ಓನ್ಲಿ ಹೌ ಡಿಡ್ ಯು ಟೇಕ್ ಇಟ್. ಸೊ ನಿಮಗೆ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾದ್ರೆ ನಿಮಗೆ ಭಾಳಷ್ಟು ಹರ್ಟ್ನೂ ಆಗಿರ್ತೈತಿ, ಆದ್ರೆ ಇಲ್ಲಿ ಅದು ಇಂಪಾರ್ಟೆಂಟ್ ಇಲ್ಲ. ಆದ್ರೆ ಏನು ಇಂಪಾರ್ಟೆಂಟಪ್ಪ ಅಂತಂದ್ರೆ ಅದನ್ನು ನೀವು ಹೆಂಗೆ ತೊಗೊಂಡ್ರೆ, ನೀವು ಹರ್ಟ್ ಆಗಿರ್ತೈತಿ ನಿಮ್ಗೆ. ಈಗ ಫೇಲ್ಯೂರ್ ಕಂಡಿದ್ದೀರಿ ನೀವು, ಏನೋ ಚಾಲೆಂಜ್ ಬಂದಿತ್ತು ಅದನ್ನು ಫೇಸ್ ಮಾಡತ್ತಾರೆ, ನೀವು ಸೋಲ್ತಾರೆ, ಸೋಲನ್ನು ನೀವು ಅನುಭವಿಸ್ತಿರ್ತೀರಿ. ಆದ್ರೆ ಆ ಸೋಲನ್ನು ನೀವು ಯಾವ ರೀತಿ ತೊಗೋತೀರಿ, ಸೋತಿದ್ದೇನಪ್ಪ ಅಂತಂದು ಹೇಳಿ ಹಿಂದ್ಕೊಂಡಿರ್ತಿರೋ, ಅಥವಾ ಸೋಲನ್ನು ಮತ್ತೆ ಚಾಲೆಂಜ್ ಆಗಿ ತೊಗೊಂಡು ನೀವು ವಾಪಸ್ ಫೈಟ್ ಮಾಡ್ತಿರೋದು ಅಂತ ಹೇಳಿ ಇದನ್ನು ಕ್ವಶನ್ ಕೇಳತ್ತಾರೆ ನೋಡ್ರಿ ಅವರು ಲಾಸ್ಟ್ ಲೈನ್ ಒಳಗೆ. ಬಟ್ ಓನ್ಲಿ ಹೌ ಡಿಡ್ ಯು ಟೇಕ್ ಇಟ್. ಆ ಸೋಲನ್ನು ನೀವು ಹೆಂಗೆ ತೊಗೊಂಡಿರಿ, ಆ ಒಂದು ಪೇನನ್ನು, ಆ ಹರ್ಟ್, ಆ ಪೇನನ್ನು ನೀವು ಯಾವ ರೀತಿ ತೊಗೊಂಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ರೀ. ಓಕೆ, ಸೋಲೋದು ಗೆಲ್ಲೋದು ಚಾಲೆಂಜ್ ಒಳಗೆ ಇದ್ದೇ ಇರ್ತಾವೆ, ನಿನ್ನ ಲೈಫ್ ಒಳಗೆ ಭಾಳ ಸತಿ ಮುಂದೆ ಬಂದೇ ಬರ್ತಾವೆ. ಆದ್ರೆ ಅದನ್ನು ನೀವು ಹೆಂಗೆ ಎದುರಿಸ್ತೀರಿ, ಅದನ್ನು ಹೆಂಗೆ ತೊಗೋತೀರಿ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿ ಈ ಒಂದು ಪರ್ಟಿಕ್ಯುಲರ್ಲಿ ಫಸ್ಟ್ ಸ್ಟಾನ್ಸಾ ಒಳಗೆ ಪೋಯೆಟ್ ಹೇಳಿದಾರ. ಇನ್ನು ಸ್ಟಾನ್ಸಾ ನಂಬರ್ 2. ಸೊ ಇಲ್ಲಿವರೆಗೂ ನಾ ಹೇಳಿದ್ದು ನಿಮ್ಗೆ ತಿಳಿದಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರೆಯೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಯು ಆರ್ ಬೀಟನ್ ಟು ಅರ್ತ್ ವೆಲ್ ವಾಟ್ಸ್ ದ್ಯಾಟ್. ಏನಪ್ಪ ಬೀಟನ್ ಟು ಅರ್ತ್ ಅಂದ್ರೆ ಏನು, ನೀವು ಪೂರ್ತಿ ಇನ್ನೇನು ಸೋತು ಸುಣ್ಣಗಾಗಿದ್ದೀರಿ. ಓಕೆ, ಬೀಟನ್ ಟು ಅರ್ತ್ ಅಂದ್ರೆ ನೀವು ಪೂರ ನೆಲಕ್ಕೆ ಕುಸಿದು ಬಿಟ್ಟಿದ್ದೀರಿ ಸೋಲಿನಿಂದ. ವೆಲ್ ವಾಟ್ಸ್ ದ್ಯಾಟ್, ಹಂಗಂದ್ರೆ ನೆಲಕ್ಕೆ ಕುಸಿದಿರ ಅಂದ್ರೆ ಏನು, ಹಂಗಂದ್ರೆ ಏನಂತ ಹೇಳಿ ಅವರ ಉತ್ತರ ಕೊಡ್ತಾರೆ ನೋಡ್ರಿ, ಕಮ್ ಅಪ್ ವಿತ್ ಅ ಸ್ಮೈಲಿಂಗ್ ಫೇಸ್. ಸೊ ನೀವು ನೆಲಕ್ಕೆ ಕುಸಿದಿದ್ದಾರೆ, ಈಗ ನಿಮ್ಮ ಒಂದು ಚಾಲೆಂಜನ್ನು ಫೇಸ್ ಮಾಡೋಕೆ ಹೋಗಿ ನೀವು ಭಾಳ ದೊಡ್ಡ ಒಂದು ಫೇಲ್ಯೂರ್, ಒಂದು ಸೋಲು ಅನುಭವಿಸಿದಿರಿ. ಆದ್ರೆ ಆ ಸೋಲನ್ನು ನೀವು ಹೆಂಗೆ ತೊಗೋಬೇಕು, ಹೆಂಗೆ ಬರಬೇಕು, ಮೇಲೆ ಬರ್ಬೇಕು, ಅದನ್ನು ತೊಗೊಂಡು ವಿತ್ ಅ ಸ್ಮೈಲಿಂಗ್ ಫೇಸ್, ಅಗದಿ ಸ್ಮೈಲ್ ಮಾಡ್ಕೊಂತ ಬರ್ಬೇಕಂತ ಹೇಳಿ ಇಲ್ಲಿ ಪೋಯೆಟ್ ಹೇಳ್ತಾರೆ. ಪೋಯೆಟ್ ಹೆಸರೇನು, ಎಡ್ಮಂಡ್ ವ್ಯಾನ್ಸ್ ಕುಕ್ ಅಂತ ಹೇಳಿ. ಇಟ್ಸ್ ನಥಿಂಗ್ ಅಗೇನ್ಸ್ಟ್ ಯು ಟು ಫಾಲ್ ಡೌನ್ ಫ್ಲಾಟ್ ಬಟ್ ಟು ಲೈ ದೇರ್ ದ್ಯಾಟ್ಸ್ ಡಿಸ್ಗ್ರೇಸ್. ನೋಡ್ರಿ ಎಂಥ ಮಾತು, ಎಂಥ ಒಂದು ಲೈನ್ ಬರ್ದ ನೋಡ್ರಿ. ಇಟ್ಸ್ ನಥಿಂಗ್ ಅಗೇನ್ಸ್ಟ್ ಯು ಟು ಫಾಲ್ ಡೌನ್ ಫ್ಲಾಟ್. ನೀವು ಅಲ್ಲೇ ಏನಪ್ಪ ಅಂತಂದ್ರೆ ನೆಲಕ್ಕೆ ಅಪ್ಪಳಿಸಿ ಬೀಳೋದೇನು ತಪ್ಪಲ್ಲ,
ಓಕೆ ಚಾಲೆಂಜ್ ಬರತ್ತಾವು, ನಿಮ್ಮ ಫೇಲ್ಯೂರ್ ಆಗೋದು ಇದೆಲ್ಲ ಸಹಜ ರೀ. ಓಕೆ ಒಂದು ಏನೋ ರನ್ನಿಂಗ್ ರೇಸ್ ಆಗೈತೆ, ಒಬ್ರು ಗೆಲ್ಲಕ ಬೇಕು, ಒಬ್ರು ಸೋಲಾಕನ ಬೇಕು. ನಿಮ್ಮ ಲೈಫ್ ಒಳಗೂ ಅಷ್ಟೇ ಏನಪ್ಪ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ಸ್ ನಿಮ್ಗೆ ಬಂದಾವಂದ್ರೆ ನೀವು ಸೋಲ್ ಅನುಭವಿಸಿ ಅನ್ಸಿದ್ರಿ, ಅಥವಾ ಒಂದಿಲ್ಲ ಅಂದ್ರೆ ನೀವು ಗೆಲುವು ಬಂದೇ ಬರ್ತೈತೆ. ಆದ್ರೆ ಸೋಲನ್ನ ನೀವು ಅನುಭವಿಸಿದಾಗ ನೀವು ಅಲ್ಲೇ ಉಳಿಯೋದು ತಪ್ಪಂತ ಹೇಳ್ತಾರೆ ಅವರು. ಇಟ್ಸ್ ಅ ಡಿಸ್ಗ್ರೇಸ್, ಅಂದ್ರೆ ಏನು ಅಸಹ್ಯ ಅಂತಂದು ಹೇಳ್ತಾರೆ ಅವರು. ಸೋಲನ್ನು ಅನುಭವಿಸಿ ಹಂಗೆ ಕುಂಡ್ರೋದು ಏನಪ್ಪ ಅಂತಂದ್ರೆ ದೊಡ್ಡ ಅಸಹ್ಯ ಅಂತಂದು ಹೇಳ್ತಾರ. ದ ಹಾರ್ಡರ್ ಯು ಆರ್ ಥ್ರೋನ್ ವೈ ದ ಹೈಯರ್ ಯು ಬೌನ್ಸ್. ಸೊ ನೀವು ಏನು ಹೇಳ್ತಾರಂದ್ರೆ ಪೋಯಟ್ ಇಲ್ಲಿ ನಿಮ್ಗೆ ಎಷ್ಟು ನೀವು ಜೋರ್ಲೆ ಕೆಳಕ್ಕೆ ಅಪ್ಪಳಿಸಿದಿರು, ನೆಲಕ್ಕೆ ಬಿದ್ದರು, ಅಷ್ಟು ಜೋರ್ಲೆ ಏನಪ್ಪ ಅಂತಂದ್ರೆ ನೀವು ಬಂಪ್ಸ್ ಹಾಯ್ ಆಗಬೇಕು, ಹಾಯ್ ಬಂಪ್ಸ್ ಬರ್ಬೇಕಂದ್ರೆ ಅಷ್ಟು ಜಿಗಿತದಿಂದ ವಾಪಸ್ ಬರ್ಬೇಕಂತ ಹೇಳ್ತಾರೆ. ಅಂದ್ರೆ ಪ್ರಾಬ್ಲಮ್ ಎಷ್ಟು ದೊಡ್ಡದಿತ್ತು ಹಂಗೆ ಫೇಲ್ಯೂರ್ ಆಗ್ಯಾರ ನೀವು ಹೆಂಗೆ ಕೆಳಗೆ ಬಿದ್ದಾರಲ್ಲ ಅದೇ ರೀತಿ ಒಂದು ಜಂಪ್ ಸ್ಟಾರ್ಟ್ ಮಾಡಬೇಕಲ್ಲಿ. ಜಂಪ್ ಸ್ಟಾರ್ಟ್ ಅಂದ್ರೆ ಕ್ವಿಕ್ ಸ್ಟಾರ್ಟ್, ಎಕ್ದಮ್ ಸೆ ಪಟಾಕನ್ನ ಮತ್ತು ನೀವು ಅದ್ರೊಂದು ಸೊಲ್ಯೂಷನ್ ಕಂಡು ಹಿಡ್ಕೊಂಡು ಮ್ಯಾಲೆ ಬರಬೇಕು, ಅದನ್ನು ಎದುರಿಸ್ಬೇಕಂತಂದೇಳಿ ಪೋಯೇಟ ಈ ಒಂದು ಲೈನ್ ಒಳಗೆ ಹೇಳ್ತಾರೆ. ಬಿ ಪ್ರೌಡ್ ಆಫ್ ಯುವರ್ ಬ್ಲ್ಯಾಕ್ ಆ್ಯಂಡ್ ಐ. ನೋಡ್ರಿ ಅಂತ ಮಾತು, ಬಿ ಪ್ರೌಡ್ ಆಫ್ ಯುವರ್ ಬ್ಲ್ಯಾಕ್ ಆ್ಯಂಡ್ ಐ ಅಂದ್ರೆ ಈಗ ಯಾರಾದ್ರೂ ನಿಮ್ಗೆ ಹೊಡೆದ ತಕ್ಷಣ ಹಿಂಗೆ ಕಣ್ಣಿಗೆ ಇದು ಕರಗಾಗ್ತಿತ್ತಲ್ಲ ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ಐ ಅಂತಂದಂತಾರೆ. ಅಂದ್ರೆ ನಿಮ್ಗೆ ಅಸಹ್ಯ, ಓಕೆ ನಿಮ್ಗೆ ಅನ್ಸಿರ್ತದೆ ನಾ ಫೇಲ್ಯೂರ್ ಆಗೇನಿ, ನಂಗೆ ಅಸಹ್ಯ ಆಗಿದ್ದೀನಿ, ನಂಗೆ ಭಾಳಷ್ಟು ಮಂದಿ ಎಲ್ಲ ನೋಡಿ ನನ್ನ ನಗಾತಾರ ಅಂತಂದು ಹೇಳಿ ಅಂದಂಗೆ ಅದು ಓಕೆ. ಹಂಗಿದ್ರೂ ಕೂಡ ನೀವು ಹೆಂಗೆ ಅದನ್ನು ಎದುರಿಸಿ ವಾಪಸ್ ಬರ್ತಾರೋ ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಓಕೆ ಬಿ ಪ್ರೌಡ್, ನೀವು ಅದನ್ನ ಏನಪ್ಪ ಹೆಮ್ಮೆ ಪಡ್ರಿ, ಅದನ್ನು ಆ ಫೇಲ್ಯೂರ್ ಏನು ತೊಗೊಂಡ್ರೆ ಅದನ್ನು ಹೆಮ್ಮೆ ಪಡ್ರಿ. ಮುಂದೆ ಇನ್ನೂ ಎದುರಿಸ್ತೀನಿ, ಎದುರಾಳಿಗಳನ್ನ ಎದುರಿಸ್ತೀನಿ, ಅಥವಾ ನಿಮ್ಮ ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ತೀನಿ, ಮಾಡೇ ಮಾಡ್ತೀನಿ ಅಂತ ಹೇಳಿ ಏನು ಮಾಡ್ರಪ್ಪ ಅಂತಂದ್ರೆ ಹೆಮ್ಮೆ ಪಡ್ರಿ ಅಂತಂದು ಹೇಳ್ತಾರೆ. ನೀವು ಟ್ರೈ ಮಾಡಿ ಕುಂತೀರಿ, ಹಂಗೆ ಏನು ಕೂತಿಲ್ಲ, ಫೇಲ್ಯೂರ್ ಆದ್ರೂ ಕೂಡ ಯು ಹ್ಯಾವ್ ಟ್ರೈಡ್ ಯುವರ್ ಬೆಸ್ಟ್. ಎಲ್ಲೋ ಒಂದು ಕಡೆ ನಿಮ್ಮ ಟ್ರೈ ಮಾಡಿದಾಗ ಸ್ವಲ್ಪ ಏನಾರ ಕಮ್ಮಿ ಉಳಿದಿರ್ಬೋದು, ಕೊರತೆ ಇರ್ಬೋದು, ಆದ್ರೆ ನೀವು ನಿಮ್ಮ ಟ್ರೈ ಮಾಡೋದನ್ನು ಬಿಟ್ಟಿರಂಗಿಲ್ಲ, ಬಹಳಷ್ಟು ಕಷ್ಟಪಟ್ಟಿರ್ತೀರಲ್ಲಿ. ಸೊ ಅದಕ್ಕೆ ನೀವೇನಿರ್ರಿ ಪ್ರೌಡ್ ಇರ್ರಿ ಅಂತಂದು ಹೇಳಿ ಈ ಒಂದು ಪೋಯೆಟ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಇಟ್ ಈಸಂಟ್ ದ ಫ್ಯಾಕ್ಟ್ ದ್ಯಾಟ್ ಯು ಆರ್ ಲಿಕ್ಡ್ ದ್ಯಾಟ್ ಕೌಂಟ್ಸ್, ಇಟ್ಸ್ ಹೌ ಡಿಡ್ ಯು ಫೈಟ್ ಆ್ಯಂಡ್ ವೈ. ಸೊ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಎಷ್ಟು ಸತ ನೀವು ಕೆಳಗೆ ಬಿದ್ದೀರಿ, ಎಷ್ಟು ಸತ ನೀವು ಪಾಯಿಂಟ್ಸ್ ಅಥವಾ ನಿಮ್ಮ ಲೈಫ್ ಒಳಗೆ ನೀವು ಎಷ್ಟು ಸತ ಕೆಳಗೆ ಬಿದ್ದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ನೀವು ಹೆಂಗೆ ವಾಪಸ್ ಫೈಟ್ ಮಾಡಿದ್ದಾರೆ ಅದ್ರ ಸಂಬಂಧ, ವಾಪಸ್ ಮತ್ತೆ ಹೆಂಗೆ ಎದ್ದು ಬಂದಿರಿ ಅನ್ನೋದು ಇಂಪಾರ್ಟೆಂಟ. ಆಮೇಲೆ ಯಾಕೆ ಎದ್ದು ಬರತ್ತೀರಿ ಅನ್ನೋದು ಇಂಪಾರ್ಟೆಂಟ್ ರೀ. ಅದು ಕ್ವಶನ್ ಕೇಳ್ತಾರೆ ಅವರು, ವೈ ಯು ವಾಂಟ್ ಟು ಫೈಟ್ ಬ್ಯಾಕ್, ಬಿಕಾಸ್ ನಿಮ್ಗೆ ಅದು ಬೇಕು. ನಿಮ್ಮ ಲೈಫ್ ಒಳಗೆ ಏನೋ ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋದೈತಪ್ಪ ಅಂತಂದ್ರೆ ನಿಮಗೆ ಬೇಕಂದ್ರೆ ನೀವೇನು ಮಾಡ್ತೀರಿ, ಮತ್ತೆ ಎಕ್ಸಾಮ್ ಕಟ್ತೀರಿ, ಮತ್ತು ಅದನ್ನು ಪಾಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಓಕೆ ಸೊ ಯಾಕಷ್ಟು ನಿಮ್ಗೆ ಇಂಪಾರ್ಟೆಂಟ್ ಲೈಫ್ ಒಳಗೆ ಸೆಟ್ಲ್ ಆಗಬೇಕಪ್ಪ ಅಂತಂದ್ರೆ ಎಕ್ಸಾಮ್ಸ್ ಪಾಸ್ ಮಾಡಲೇಬೇಕು. ನಾ ಜಸ್ಟ್ ಎಕ್ಸಾಂಪಲ್ ಕೊಡತ್ತಾನೆ ಇಲ್ಲಿ, ಎಕ್ಸಾಮ್ದಾಗ ಇದನ್ನೆಲ್ಲ ಬರೆಯಕ್ಕೆ ಹೋಗ್ಬೇಡ್ರಿ, ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಅದನ್ನು ಎದುರಿಸಿ ನೀವು ಯಾವ ರೀತಿ ಒಂದು ವಾಪಸ್ ಬರ್ತೀರಿ, ಆ ಕ್ವಶನ್ ಇಟ್ಕೊರಿ, ನಾ ಯಾಕೆ ಇದನ್ನು ಫೈಟ್ ಮಾಡಬೇಕು, ಯಾಕೆ ನಂಗೆ ಅದು ಬೇಕು ಥಿಂಗ್ ಅನ್ನೋದನ್ನು ಕ್ವಶನ್ ಮಾಡಿ ಅದನ್ನು ಎದುರಿಸಿದ್ರಿ ಅಂತ ಹೇಳಿ ಯಾರು ಹೇಳ್ತಾರೆ ರೀ, ಪೋಯೆಟ್ ಹೇಳ್ತಾರ. ಇನ್ನು ಸ್ಟಾನ್ಸಾ ನಂಬರ್ 3 ಇದು ಫೈನಲ್ ಸ್ಟಾನ್ಸಾ ರೀ. ಆ್ಯಂಡ್ ದೋ ಯು ಬಿ ಡನ್ ಟು ದ ಡೆತ್ ವಾಟ್ ದೆನ್. ಏನು ಹೇಳ್ತಾರೆ ನೋಡ್ರಿ, ನೀವು ಹೆಂಗಪ್ಪ ಅಂತಂದ್ರೆ ಎಷ್ಟು ಪಡ್ತಿರ್ತೀರ ನಿಮ್ಮ ಒಂದು ಕೆಲಸನ ಪಡ್ಕೊಳಕ್ಕೆ, ಅಥವಾ ಒಂದು ಏನು ಪ್ರಾಬ್ಲಮ್ ಬಂದಿದ್ಲ ಅದನ್ನ ಪ್ರಾಬ್ಲಮ್ ಎಷ್ಟು ಎದುರಿಸಿದನಪ್ಪ ಅದನ್ನು ಇನ್ನೇನು ಸಾಯ್ತೇನಪ್ಪ ಅನ್ನುವಷ್ಟು ನೀವೇನಪ್ಪ ಅಂತಂದ್ರೆ ಕಷ್ಟನ ಪಡೋದರಿ. ಮುಂದೇನು ವಾಟ್ ದೆನ್, ಕಷ್ಟ ಪಡಕಬೇಕಂತ ಹೇಳಿ ಹೇಳ್ತಾರ. ಇಫ್ ಯು ಬ್ಯಾಟಲ್ಡ್ ದ ಬೆಸ್ಟ್ ಯು ಕುಡ್, ಇಫ್ ಯು ಪ್ಲೇಡ್ ಯುವರ್ ಪಾರ್ಟ್ ಇನ್ ದ ವರ್ಲ್ಡ್ ಆಫ್ ಮೆನ್, ವೈ ದ ಕ್ರಿಟಿಕ್ ವಿಲ್ ಕಾಲ್ ಇಟ್ ಗುಡ್. ನೋಡ್ರಿ ಏನಂತಾರಂದ್ರೆ ಮುಂದೇನಾಗೋದು, ನೀವು ಕಷ್ಟಪಟ್ಟಿದ್ದೀರಿ ಈಗ, ಓಕೆ ಇನ್ನೇನ ಸಾಯ್ತೇನೆ ಏನಾದ್ರೂ ಮುಂದೆ ನಂಗೆ ಹಾದಿನೇ ಇಲ್ಲ, ಅಷ್ಟು ಕಷ್ಟಪಟ್ಟರೆ ನೀವು ಭಾಳಷ್ಟು ತ್ರಾಸು ಉಂಡಿದ್ದೀರಿ. ಆದ್ರೆ ಮುಂದೇನು ಅಂತಂದು ಹೇಳಿ ಕೇಳ್ತಾರೆ ಅವರು. ಯು ಹ್ಯಾವ್ ಡನ್ ಯುವರ್ ಬೆಸ್ಟ್, ನೀವೇನು ಕೊಟ್ರಿ ನಿಮ್ಮ ಅಗದಿ ಬೆಸ್ಟ್ ಟ್ರೈ ಮಾಡಿದ್ರಿ. ನೀವು ನಿಮ್ಮ ಮುಂದೆ ಅದಕ್ಕಿಂತ ಮುಂಚೆ ಏನಪ್ಪ ಒಟ್ಟು ಸೋಲು ಅನುಭವಿಸಲ್ದ ಸಾಕು ಅನ್ನುವಷ್ಟು ನೀವು ಏನು ಮಾಡ್ರಿ ಅಂದ್ರೆ ಟ್ರೈ ಮಾಡಿದ್ದೀರಿ. ಇಫ್ ಯು ಪ್ಲೇಡ್ ಯುವರ್ ಪಾರ್ಟ್ ಇನ್ ದ ವರ್ಲ್ಡ್ ಆಫ್ ಮೆನ್. ನೋಡ್ರಿ ಎಷ್ಟು ವರ್ಲ್ಡ್ ಆಫ್ ಮೆನ್ ಅಂದ್ರೆ ಜಸ್ಟ್ ಇಲ್ಲಿ ಎಕ್ಸಾಂಪಲ್ ಕೊಡೋದವರು, ಎಷ್ಟು ಕಾಂಪಿಟೇಷನ್ ಐತಿ ಅಷ್ಟೆಲ್ಲ ಕಾಂಪಿಟೇಷನ್ ಒಳಗೆ ನೀವು ಎದುರಿಸಿದಿರಿ ಅದನ್ನು. ಓಕೆ ಆ ಮೆನ್ ಇರುವಂಥ ಜಾಗದೊಳಗೆ ನೀವೇನು ಮಾಡಿರಿ, ಫೈಟ್ ಮಾಡಿದ್ದೀರಿ. ಓಕೆ ನೆಕ್ಸ್ಟ್ ನೋಡ್ರಿ, ಇಫ್ ಯು ಪ್ಲೇಡ್ ಯುವರ್ ಪಾರ್ಟ್ ಇನ್ ದ ವರ್ಲ್ಡ್ ಆಫ್ ಮೆನ್, ವೈ ದ ಕ್ರಿಟಿಕ್ ವಿಲ್ ಕಾಲ್ ಇಟ್ ಗುಡ್. ಸೊ ಕ್ರಿಟಿಕ್ ಏನು ಯಾರು ನಿಮ್ಮನ್ನು ಟೀಕೆ ಮಾಡ್ತಿರ್ತಾರಲ್ಲ, ಆಬ್ವಿಯಸ್ಲಿ ನಿಮ್ಗೆ ಏನು ಕರೀತಾರೆ, ಟ್ರೈ ಮಾಡಿದಾನ ಭಾಳ ಕೆಟ್ಟ ಪ್ರಯತ್ನ ಪಟ್ಟನಂತಂದು ಹೇಳಿ ಅವರು ಕೂಡ ನಿಮ್ಗೆ ಏನು ಮಾಡ್ತಾನಂದ್ರೆ ಅಪ್ರಿಷಿಯೇಟ್ ಮಾಡ್ತಾರೆ. ದ ಕ್ರಿಟಿಕ್ ವಿಲ್ ಕಾಲ್ ಇಟ್ ಗುಡ್. ಡೆತ್ ಕಮ್ಸ್ ವಿತ್ ಅ ಕ್ರೌಲ್ ಆರ್ ಕಮ್ಸ್ ವಿತ್ ಅ ಪೌಂಡ್ಸ್. ಸೊ ಸಾವು ಅಂದ್ರೆ ಏನು, ಇಲ್ಲಿ ಸೋಲದ ಅನ್ಕೋರಿ ಅಥವಾ ನಿಮ್ಮ ಸಾವು ಕಷ್ಟಪಟ್ಟು ಇನ್ನೇನು ಸಾವು ಬರೋದು ಅಂದ್ರೆ ನೀವು ಸೋಲನ್ನು ಅನುಭವಿಸ್ತಿರ್ತಿರಲ್ಲ, ಅದು ಹಂಗೆ ಹೇಳತ್ತಾರಿಲ್ಲ, ಎಕ್ಸಾಂಪಲ್ ಕೊಡತ್ತಾರೆ. ಡೆತ್ ಕಮ್ಸ್ ವಿತ್ ಅ ಕ್ರೌಲ್ ಆರ್ ಕಮ್ಸ್ ವಿತ್ ಅ ಪೌಂಡ್ಸ್. ಸೊ ಸಾವು ಹೆಂಗೆ ಬರಾಯ್ತಪ್ಪ ಅಂತಂದ್ರೆ ಅದು ಅಗದಿ ಕ್ರೌಲ್ ಮಾಡ್ಕೊಂತ ತೆಳ್ಕೊಂತ ಈ ಅಂಬೆಗಾಲ ಇಟ್ಕೊಂಡು ಬರಾಯಿತು. ಆರ್ ಕಮ್ಸ್ ವಿತ್ ಅ ಪೌಂಡ್ಸ್, ಏನು ಒಮ್ಮೆ ಹಿಂಗೆ ಹುಲಿ ಜಿಂಕಿ ಅಥವಾ ಚಿರತೆಗತ್ತೆ ಕಮ್ಮಿ ಜಿಗದ ಮುಂದೆ ಬರಾಯಿತು ಡೆತ್ ಅಂದರೆ ನಿಮ್ಮ ಪ್ರಾಬ್ಲಮ್. ಆ್ಯಂಡ್ ವೆದರ್ ಹೀ ಸ್ಲೋ ಆರ್ ಸ್ಪ್ರೇ, ಅಗದಿ ಸ್ಲೋ ಬರಾಯಿತು ಅಥವಾ ಅಗದಿ ಫಾಸ್ಟ್. ಸ್ಪ್ರೇ ಅಂದ್ರೆ ಏನ್ರಿ, ಫಾಸ್ಟ್ ಅಂದಂಗೆ. ಹೆಂಗೆ ಬರ್ತೈತೆ ಅದು ದಟ್ ಡಸಂಟ್ ಮ್ಯಾಟರ್ ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಇಟ್ ಈಸಂಟ್ ದ ಫ್ಯಾಕ್ಟ್ ದ್ಯಾಟ್ ಯು ಆರ್ ಡೆಡ್ ದ್ಯಾಟ್ ಕೌಂಟ್ಸ್,
ಬಟ್ ಓನ್ಲಿ ಹೌ ಡಿಡ್ ಯು ಡೈ. ಸೊ ಏನು ಸಾವು ಅಂದರೆ ಇಲ್ಲಿ ಎಕ್ಸಾಂಪಲ್ ಏನು, ನಿಮ್ಮ ಒಂದು ಪ್ರಾಬ್ಲಮ್ ಅಗದಿತ್ತು ಲೈಫ್ ಅಗದಿ ದೊಡ್ಡ ಪ್ರಾಬ್ಲಮ್ ಐತಲ್ಲ, ಅದನ್ನು ನೀವು ಹೆಂಗೆ ಎದುರಿಸರಿ. ನೀವು ಸೋಲು ನಿಮ್ದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ. ಓಕೆ, IAS ಎಕ್ಸಾಮ್ ನೀವು ಬರತ್ತರಪ್ಪ ಅಂದ್ರೆ ಅಲ್ಲಿ ಸೋಲು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಕಷ್ಟಪಟ್ಟು ಸೋತಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ರೀ. ಲೈಫ್ ಒಳಗೂ ಕೂಡ ನಿಮಗೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಬಂದಿರ್ತಲ್ಲ, ನೀವು ಸೋಲೋದು ಇಂಪಾರ್ಟೆಂಟ್ ಅಲ್ರಿ, ಅದನ್ನು ಹೆಂಗೆ ಯಾವ ಒಂದು ಪ್ರಯತ್ನದಿಂದ ಎದುರಿಸ್ತಿರಲ್ಲ, ನಿಮ್ಮ ಒಂದು ಪ್ರಯತ್ನ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತಾರೆ. ಬಟ್ ಓನ್ಲಿ ಹೌ ಡಿಡ್ ಯು ಡೈ, ಪ್ರಯತ್ನ ಮಾಡೋದು ಸತ್ರು ಅಥವಾ ಪ್ರಯತ್ನ ನಿಮ್ಮದು ಅಗದಿ ಪ್ರಯತ್ನ ಮೀರಿ ನೀವು ಕಷ್ಟಪಟ್ಟ ಸೋತಿದ್ದೀರ ಅನ್ನೋದು ಮ್ಯಾಟ್ರ್ ಆದೈತಿ ಇಲ್ಲಿ. ಓಕೆ ನೋಡ್ರಿ, ಭಾಳ ಸತೆ ಎಷ್ಟು ಚಂದ ಎಕ್ಸಾಂಪಲ್ ಕೊಡ್ತಾರಂದ್ರೆ ಈ ಪೋಯಮ್ನ ಮೂಲಕ ನಮಗೆ ಲೈಫ್ ಬಗ್ಗೆ ಭಾಳಷ್ಟು ಪ್ರಾಬ್ಲಮ್ಸ್ ಬರ್ತಾವೆ ನಮ್ಮ ಲೈಫ್ ಒಳಗೆ. ಅದನ್ನು ನಾವೇನಪ್ಪ ಅಂದ್ರೆ ಸೋಲು ಅನುಭವಿಸಿ ಸುಮ್ಕೊಂಡು ಪಾಲಿಂದ ನಾವು ಅದನ್ನು ಎಷ್ಟು ಕೆಟ್ಟ ಫೈಟ್ ಮಾಡಿ ಅದನ್ನು ಸೋತಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ರೀ. ಜನ ಲಾಸ್ಟಿಗೆ ಒಂದು ಮಾತು ಹೆಂಗೆ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಬಿಡು ನಾವು ಕಷ್ಟಪಟ್ಟನ ಸೋತನ, ಕಷ್ಟಪಡೋದು ಏನು ಹಂಗೆ ಕೂತ್ ಹೋಗಿಲ್ಲ ಅಂತಂದು ಹೇಳಿ ಅಂತಾರೆ. ಓಕೆ, ಅಟ್ಲೀಸ್ಟ್ ಹೆಸರು ಮಂದಿ ಹೆಂಗಿದ್ರು ಹೆಸರು ಇಡೋರು, ಅದ್ರ ಲಾಸ್ಟಿಗೆ ಒಂದು ಒಳ್ಳೆಯ ಹೆಸರು ಹಾಕೋದು ಬರದೆ ಅವ್ನು ಕಷ್ಟಪಡೋದೇನು ಸೋತಿಲ್ ಬಿಡಪ್ಪ ಅಂತಂದು ಹೇಳಿ ಅಂತಾರ ಅಂತಂದು ಹೇಳಿ ಯಾರು ಹೇಳ್ತಾರೆ ಇಲ್ಲಿ? ಪೋಯೆಟ್ ಹೇಳ್ತಾರೆ. ಪೋಯೆಟ್ ಹೆಸರೇನು? ಎಡ್ಮಂಡ್ ವ್ಯಾನ್ಸ್ ಕುಕ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಈ ಪೋಯಮ್ ಅರ್ಥ ಆಗಿತ್ತು ಅಂದ್ಕೊಂಡೇನಿ. ಭಾಳಷ್ಟು ಸಿಂಪಲ್ ವೇ ಒಳಗೆ ನಿಮಗೆ ಈ ಪೋಯಮನ್ನು ಹೇಳಿದ್ದೀನಿ. ಆಮೇಲೆ ಇಲ್ಲಿ ಸಮರಿ ಐತಿ, ಇದನ್ನು ಸಮರಿ ನೀವೇನು ಮಾಡಿರಪ್ಪ ಅಂತಂದ್ರೆ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ, ಇದು ಲೈನ್ ಬೈ ಲೈನ್ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ಜಸ್ಟ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಸಮರಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ನಿಮಗೇನು ಕೊಟ್ಟೇನೆ ಇಲ್ಲಿ? ಮೆಟಾಫೋರ್ ಆ್ಯಂಡ್ ಅನಫೇರಾ. ಓಕೆ, ಮೆಟಾಫರ್ ಮತ್ತು ಅನಫೋರನ್ನು ಕೊಟ್ಟೆ ನೋಡ್ರಿ. ಮೆಟಾಫರ್ ಅಂದ್ರೆ ಏನು ನೋಡ್ರಿ, ಮೊದಲಲ್ಲಿ ಲೈಟ್ ಆಫ್ ದ ಡೇ ಟು ಹೈಡ್ ಒನ್ಸ್ ಸೆಲ್ಫ್ ಫ್ರಮ್ ದ ಪಬ್ಲಿಕ್ ಬೀಯಿಂಗ್ ಅಶೇಮ್ಡ್. ಲೈಟ್ ಆಫ್ ದ ಡೇ ಹೇಳಿದ್ದೆ ನಿಮ್ಗೆ, ಒಬ್ಬರನ್ನ ಅಂದ್ರೆ ಹಿಂಗೆ ಎದುರ್ಸಕ್ಕಾಗಲ್ದ ಅಸಹ್ಯ ಪಡ್ಕೊಂಡು ಒಂದು ಬೆಳಕಿನಿಂದ ದೂರ ಉಳಿಯೋದು ಅಂದಂಗೆ. ಬೀಟನ್ ಟು ಅರ್ತ್ ಅಂದ್ರೆ ಡಿಫೀಟ್ ಕಂಪ್ಲೀಟಾಗಿ ಸೋಲೋದು. ನೆಕ್ಸ್ಟ್ ನೋಡ್ರಿ, ಬ್ಲ್ಯಾಕ್ ಆ್ಯಂಡ್ ಐ ಶೇಮ್ ಆ್ಯಂಡ್ ಡಿಸ್ಆನರ್, ಇದನ್ನ ಹೇಳಿದೆ ನಿಮಗೆ ಪೋಯಮ್ ಹೇಳ್ಬೇಕಾರೆ. ನೆಕ್ಸ್ಟ್ ಡನ್ ಟು ಡೆತ್ ವರ್ಕಿಂಗ್ ವೆರಿ ಹಾರ್ಡ್ ಆ್ಯಂಡ್ ಮೇಕಿಂಗ್ ಕಾನ್ಸ್ಟೆಂಟ್ ಅಟೆಂಪ್ಟ್ಸ್. ಸೊ ಬಹಳಷ್ಟು ಕಷ್ಟಪಡೋದು ಅಂತ ಹೇಳ್ತಾರೆ ಇಲ್ಲಿ. ಇಫ್ ಯು ಬ್ಯಾಟಲ್ ದ ಬೆಸ್ಟ್ ಯು ಕುಡ್ ಇಫ್ ಯು ಪ್ಲೇಡ್ ಯುವರ್ ಪಾರ್ಟ್ ಇನ್ ದ ವರ್ಲ್ಡ್ ಆಫ್ ಮೆನ್. ಸೊ ಇಲ್ಲಿ ದ ಅಬೌವ್ ಲೈನ್ಸ್ ಈಸ್ ಎಕ್ಸಾಂಪಲ್ ಫಾರ್ ದ ಅನಾಫೋರಾ ಟೆಕ್ನಿಕ್ ಯೂಸ್ಡ್. ಸೊ ಎರಡು ಲೈನ್ ಹೇಳಿದಲ್ಲ, ಅದು ಎದಕ್ಕೆ ಎಕ್ಸಾಂಪಲ್ ರೀ? ಅನಾಫೋರಾಗ ಎಕ್ಸಾಂಪಲ್. ಅನಾಫೋರಾ ಅಂದ್ರೆ ಏನು ರೀ? ಇಲ್ಲಿ ಇಫ್ ಯು ಅಂತಂದು ಹೇಳಿ ಏನು ಸ್ಟಾರ್ಟಿಂಗ್ ರಿಪೀಟ್ ಆಗ್ಯಾವಲ್ಲ ಲೈನ್ಸ್ಗಳಿಗೆ, ಅದಕ್ಕೆ ನಾವೇನಂತೀವಿ? ಅನಾಫೋರಾ ಅಂತಂದು ಹೇಳಿ ಕರಿತೀವಿ. ಅಂದ್ರೆ ರಿಪಿಟೇಷನ್ ಆಫ್ ಪರ್ಟಿಕ್ಯುಲರ್ ವರ್ಡ್ಸ್, ಅದಕ್ಕೆ ನಾವೇಂತೀವಿ? ಅನಾಫೋರಾ ಅಂತಂದು ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಥೀಮ್ಸ್. ಫೈನಲ್ ಪಾರ್ಟ್ ಥೀಮ್ಸ್ ಏನದಾವ? ಮೊದಲೇ ಥೀಮ್ ಏನು? ಲೈಫ್ ಬಗ್ಗೆ ಐತಿ. ಎರಡೇ ಥೀಮ್ ಏನಪ್ಪ ಅಂತಂದ್ರೆ ಫೇಸಿಂಗ್ ಟ್ರಬಲ್ ವಿತ್ ಸ್ಟ್ರೆಂತ್. ಸೊ ಎಕ್ಸಾಮ್ ಒಳಗೆ ಏನು ಮಾಡ್ರಿ, ಇಂಟ್ರೊಡಕ್ಷನ್ ಒಳಗೆ ಪೋಯೆಟಿನ ಬದಲು ಬರ್ರಿ. ಆಮೇಲೆ ಸ್ಟಾನ್ಸಾ, ನಿಮ್ಗೆ ಲೈನ್ ವೈಸ್ ಸ್ಟಾನ್ಸಾ ಹೇಳಿದೀನಿ. ನೆಕ್ಸ್ಟ್ ಏನು ಬರಿಬೇಕು ನೀವು ಇಲ್ಲಿ? ಅದ್ರ ಜೊತೆಗಿನ ಈ ಒಂದು ಥೀಮ್ಸ್ ಯಾವ್ದಾವ ಅಂತಂದು ಹೇಳಿ ಬರೀರಿ ನೀವು. ಓಕೆ ನೋಡ್ರಿ, ಥೀಮ್ಸ್ ಯಾವ್ದಾವ? ಲೈಫ್, ಆಮೇಲೆ ಫೇಸಿಂಗ್ ಟ್ರಬಲ್ ವಿತ್ ಸ್ಟ್ರೆಂತ್. ನೀವು ಪ್ರಾಬ್ಲಮ್ಸನ್ನು ಹೆಂಗೆ ಫೇಸ್ ಮಾಡಬೇಕು, ಅಗದಿ ಸ್ಟ್ರೆಂತ್ ಇಂದ ಹೆಂಗೆ ಫೇಸ್ ಮಾಡ್ಬೇಕಂತೇಳಿ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ನಿಮ್ಗೆ ಹೇಳ್ತೈತಿ. ಲೈಫ್ ಬದಲ, ಆಮೇಲೆ ಫೇಸಿಂಗ್ ಟ್ರಬಲ್ ವಿತ್ ದ ಸ್ಟ್ರೆಂತ್. ಕನ್ಕ್ಲೂಷನ್ ನೋಡ್ರಿ ಏನು ಹೇಳ್ತಾರೆ? ಹೌ ಡಿಡ್ ಯು ಡೈ ಪೋಯಮ್ ಹ್ಯಾಸ್ ಪೊಟೆನ್ಷಿಯಲ್ ಆಫ್ ಇವೋಕಿಂಗ್ ಸೆಲ್ಫ್ ಮೋಟಿವೇಶನ್ ಇನ್ ಅ ಇಂಡಿವಿಜುವಲ್. ಒನ್ ಪರ್ಸ್ಪೆಕ್ಟಿವ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಪೋಯಮ್ ಆಸ್ an ode to warriors, where their every second is a battle with life. The thin line of difference between the life and death decides what a life a man has led. ಸೊ ನಮ್ಮ ಲೈಫ್ ಒಳಗೆ ಹೆಂಗೆ ಅಂತಂದ್ರೆ, ಈ ಕನ್ಕ್ಲೂಷನ್ ಏನು ಹೇಳೈತಿ, ಜನರಲ್ ಆಗಿ ಕನ್ಕ್ಲೂಷನ್ ಕೊಟ್ಟರು ಅವರು. ಲೈಫ್ ಒಳಗೆ ನೋಡ್ರಿ, ನಮಗೆ ಕಷ್ಟ ಬಂದೇ ಬರ್ತಾವೆ, ಒಂದಾಗನ ಒಂದು ಕಷ್ಟ ಬಂದೇ ಬರ್ತಾವೆ. ಆ ಕಷ್ಟಗಳು ಇಂಪಾರ್ಟೆಂಟ್ ಅಲ್ಲಿ, ಆ ಕಷ್ಟಗಳನ್ನು ನಾವು ಹೆಂಗೆ ಎದುರಿಸಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಸೋಲು ಅನುಭವಿಸಿದೆವು, ಡೈರೆಕ್ಟ್ ಸೋಲು ಅನುಭವಿಸೋದು ಏನು ತಪ್ಪೇನಲ್ಲ. ಅದರ ಸೋಲನ್ನು ಡೈರೆಕ್ಟಾಗಿ ಒಪ್ಕೊಂಡಿರೋ ಅಥವಾ ಕಷ್ಟಪಟ್ಟ ಸೋಲು ಬಂದಿತ್ತು ಅಂತ ಹೇಳಿ ನೋಡ್ಕೋಬೇಕು. ಗೆಲುವು ಸೋಲು ಇದ್ದೇ ಇರ್ತಾವೆ, ಆದ್ರೆ ಏನೂ ಕಷ್ಟಪಡಲ್ಲ ಸೋಲು ಅನುಭವಿಸೋದೇನಪ್ಪ ಅಂತಂದ್ರೆ ಇದು ಷಂಡ್ರ ಮಾಡುವಂಥ ಕೆಲಸ. ಯಾವತ್ತು ಏನು ಮಾಡಬೇಕಪ್ಪ ಅಂತ ನೀವು ಟ್ರೈ ಮಾಡಲ್ದ ಸೋತಿದ್ದೀರಪ್ಪ ಅಂದ್ರೆ ಇಟ್ಸ್ ಆಫ್ ವೇಸ್ಟ್. ನೀವು ಎಷ್ಟು ಟ್ರೈ ಮಾಡಿ ಆಮೇಲೆ ಸೋತಿದ್ರಪ್ಪ ಅಂದ್ರೆ ಇಟ್ ಡಸಂಟ್ ಮ್ಯಾಟರ್ ಹಿಯರ್. ಅದರ ಟ್ರೈ ಮಾಡಲ್ದನ್ನ ನೀವು ಸೋಲು ಒಪ್ಕೊಂಡ್ರಪ್ಪ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ಅದ ಈ ಒಂದು ಪೋಯಮ್ನ ಅರ್ಥ. ಓಕೆ, ದ್ಯಾಟ್ ಈಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ದಿ ಚಾನಲ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಮುಂದಿನ ವೀಡಿಯೋಸನ್ನು ಮರೆಯೋದನ್ನು ನೋಡೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.